ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಡಯಟ್ ರೆಸಿಪಿ ಮಾಡಿ ತೋರಿಸಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹೆಸ್ರು ಕಾಳಿಂದ ಮಾಡಿರೋ ದೋಸೆ. ಹೆಸ್ರು ಕಾಳನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ಇದನ್ನು ಡಯಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ದಿನ ಒಂದೇ ಥರ ಡಯಟ್ ರೆಸಿಪಿ ತಿಂದು ಬೋರ್ ಆಗಿದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇದನ್ನು ನಾವು ಮೊಸರು ಜೊತೆಗೆ ತಿನ್ಬೋದು, ಚಟ್ನಿ ಪುಡಿ ಜೊತೆಗೆ ತಿನ್ಬೋದು, ಚಟ್ನಿ ಜೊತೆಗೂ ಕೂಡ ತಿನ್ಬೋದು. ಯಾವುದೇ ಸಾಂಬಾರಿದ್ರೂ ಕೂಡ ಸಾಂಬಾರು ಜೊತೆಗೂ ಕೂಡ ತಿನ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸುಮಾರು 2 ಕಪ್ ಆಗುವಷ್ಟು ಹೆಸ್ರು ಕಾಳನ್ನ ರಾತ್ರಿನೇ ನೆನೆಸಿಟ್ಟಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಈ ರೀತಿ ಚೆನ್ನಾಗಿ ನೆಂದರೆ ಈ ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾಯಿದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ನಾನು 2 ಹಸಿಮೆಣಸಿನ್ಕಾಯಿ, 1/4 ಇಂಚ್ ಆಗುವಷ್ಟು ಶುಂಠಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಇದನ್ನು ರುಬ್ಕೊಂಡು ಬಂದಿದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಬರಬೇಕು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಒಂದು ಸ್ಪೂನಷ್ಟು ನೀರನ್ನು ಹಾಕಿ ಸೇರಿಸ್ತಾ ಇದ್ದೀನಿ ಅಷ್ಟೇ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾವು ದೋಸೆ ಅದಕ್ಕೆ ಮಾಡಿಕೊಂಡ್ರೆ ಸಾಕು. ಇದು ಆರಾಮಾಗಿ ಇಬ್ಬರು ತಿನ್ಬೋದು. ಇದರಲ್ಲಿ ಒಂದು 4 ದೋಸೆ ಆಗುತ್ತೆ. ಇಬ್ಬರು ಆರಾಮಾಗಿ ತಿನ್ಬೋದು. ನೋಡಿ, ಅದಕ್ಕೆ ಮಾಡಿಕೊಂಡ್ರೆ ಸಾಕು. ಇದು ಡಯಟ್ ರೆಸಿಪಿ ಫ್ರೆಂಡ್ಸ್. ನಾನು ಹೇಳಿದಾಗೆ ಇವತ್ತಿಂದ ನಾನು ಡಯಟ್ ರೆಸಿಪಿನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ನಾವು ಡಯಟ್ ಮಾಡಿಕೊಂಡು ಆರೋಗ್ಯಕರವಾಗಿ ಸಣ್ಣ ಆಗ್ಬೋದು ಅಂತ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ರೆಡಿ ಆಯಿತು. ಹೆಸ್ರು ಕಾಳು ದೋಸೆ ಇಟ್ಟು ರೆಡಿ ಆಯಿತು. ಈಗ ಸ್ಟವ್ ಮೇಲೆ ತವ ಇಟ್ಟಿದ್ದೀನಿ. ತವ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ. ಇವಾಗ ನಾವು ರೆಡಿ ಮಾಡಿಟ್ಟಿರೋಂತಹ ಹೆಸ್ರು ಕಾಳು ಹಿಟ್ಟನ್ನು 1 ಸೌಟಷ್ಟು ಹಾಕ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋರು 1 ಸ್ಪೂನಷ್ಟು ಗೋಧಿ ಹಿಟ್ಟಾಗಲಿ, ಅಕ್ಕಿ ಹಿಟ್ಟಾಗಲಿ, ಕಡಲೆ ಹಿಟ್ಟಾಗಲಿ ಬೆರೆಸ್ಕೊಂಡು ಮಾಡ್ಕೋಬೋದು. ಜೋಳದ ಹಿಟ್ಟನ್ನು ಹಾಕ್ಕೋಬೋದು. ಫಸ್ಟ್ ಟೈಮ್ ಮಾಡ್ತಿರೋರಿಗೆ ದೋಸೆ ನೀಟಾಗಿ ಬರಲ್ಲ. ಆವಾಗ ಟೆನ್ಷನ್ ಆಗಿಬಿಡ್ತೀರಾ. ಸ್ವಲ್ಪ ಯಾವುದಾದ್ರೂ ಒಂದು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಇದು ಡಯಟ್ ರೆಸಿಪಿ. ಬೆಳಗ್ಗೆ ನೀವು ಆರಾಮಾಗಿ 2 ದೋಸೆ ತಿನ್ಬೋದು. ಮಧ್ಯಾಹ್ನನೂ ಕೂಡ ತಿನ್ಬೋದು, ನೈಟ್ ಕೂಡ ತಿನ್ಬೋದು. ಆದರೆ 3 ಟೈಮು ಒಂದೇ ಥರ ಬೇಡ. ಡಯಟ್ ರೆಸಿಪಿ ಅಂದರೆ ದಿನ ಒಂದೊಂದು ಥರ ತಿಂದರೆ ನಮ್ಮ ಬಾಡಿಗೆ ಬೇರೆ ಬೇರೆ ನ್ಯೂಟ್ರಿಷನ್ಸ್ ಕೂಡ ಕೊಟ್ಟ ಹಾಗಾಗುತ್ತೆ. ಅದಕ್ಕೆ ದಿನ ಬೇರೆ ಬೇರೆ ಥರ ನಾವು ಡಯಟ್ ರೆಸಿಪಿನ ಮಾಡ್ಕೋಬೋದು. ನಾನು ನಿಮಗೆ ಡಯಟ್ ರೆಸಿಪಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಡೇ ಫಸ್ಟ್ ಹೆಸ್ರು ಕಾಳು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ಇಷ್ಟಗಲ ಆದರೆ ಸಾಕು. ಇದು ಸ್ವಲ್ಪ ಬೇಯಲಿ. ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್ ದೋಸೆ, ಹೆದರ್ಕೊಳ್ಳೋ ಅಂಥದ್ದು. ನಾನು ಇದಕ್ಕೆ ಯಾವುದೇ ಹಿಟ್ಟನ್ನು ಕೂಡ ಹಾಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂತು ದೋಸೆ. ಬೇಕಾದರೆ ನೀವು ಈ ಹಿಟ್ಟನ್ನು ನಾವು ಮಾಮೂಲಿ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೂ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ನಿಮಗೆ ಈಸಿಯಾಗಿ ಡಯಟ್ ರೆಸಿಪಿ ಮಾಡಿ ತೋರಿಸ್ತೆ ಅಂತ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಕ್ರಿಸ್ಪಿಯಾಗಿ ಬೆಂದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಹೆಸ್ರು ಕಾಳು ದೋಸೆ ನೀಟಾಗಿ ಬೆಂದಿದೆ. ಇವಾಗ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಇವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಆ ಜೀರಿಗೆ, ಶುಂಠಿ, ಮೆಣಸಿನ್ಕಾಯಿ ಹಾಕಿರೋದ್ರಿಂದ
ಸ್ಮೆಲ್ ಸಖತ್ತಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ದೋಸೆ. ಈಗ ಇದು ಆಗಿದೆ ನೋಡಿ. ನಾವು ಬ್ರೇಕ್ಫಾಸ್ಟ್ಗೆ 2 ತಿನ್ಕೋಬೋದು, ಮಧ್ಯಾಹ್ನ ಲಂಚ್ಗೂ ಕೂಡ 2 ತಿನ್ಬೋದು, ನೈಟು 1 ತಿನ್ನೋದಕ್ಕೆ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಡಯಟ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಡಯಟ್ ಯಾರು ಮಾಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಈಸಿಯಾದ ಡಯಟ್ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.